ಪವಿತ್ರ ಗೌಡ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನನ್ನ ಪಡೆದು ಹೊರಬಂದಂತಹ ಪವಿತ್ರ ಗೌಡ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಆರ್ ನಗರದ ಪೊಲೀಸರು ಪವಿತ್ರ ಗೌಡ ಅವರನ್ನ ಅವರ ನಿವಾಸದಲ್ಲಿ ಅರೆಸ್ಟ್ ಮಾಡಿದ್ದಾರೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಆರ್ ನಗರದ ಪೊಲೀಸರಿಂದ ಮಹಿಳಾ ಸಿಬ್ಬಂದಿಗಳು ಪವಿತ್ರ ಅವರನ್ನ ಅರೆಸ್ಟ್ ಮಾಡಿ ಕರೆತರ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮನೆಯಿಂದ ಕೆಳಗಿಳಿತಾರೆ ಪವಿತ್ರ ಗೌಡ. ಪೊಲೀಸ್ ಜೀಪ್ ಅನ್ನ ಹತ್ತಿ ಪೊಲೀಸ್ ಠಾಣೆಗೆ ಪವಿತ್ರ ಗೌಡ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್. ಈಗ ಇದೇ ಪವಿತ್ರ ಗೌಡ ಅವರನ್ನ ವಾಪಸ್ ಮತ್ತೊಮ್ಮೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಮೆಡಿಕಲ್ ಟೆಸ್ಟು ನ್ಯಾಯಾಧೀಶರ ಎದುರು ಮುಂದೆ ಪ್ರೆಸೆಂಟು, ತದನಂತರ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗ್ತಾರೆ ಪವಿತ್ರ ಗೌಡ ಅವರು. ಪವಿತ್ರ ಗೌಡ ಅವರ ಮನೆಯ ಒಳ ಪ್ರವೇಶಿಸಿ ಈಗ ಮಹಿಳಾ ಸಿಬ್ಬಂದಿಗಳು ಆರ್ ನಗರದ ಮಹಿಳಾ ಪೊಲೀಸರು ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅರೆಸ್ಟ್ಗೂ ಮೊದಲು ಸುಪ್ರೀಂ ಕೋರ್ಟ್ನ ಆರ್ಡರ್ ಕಾಪಿಯನ್ನು ತೋರಿಸಿದ್ದಾರೆ. ತದನಂತರ ಅವರನ್ನು ಅರೆಸ್ಟ್ ಮಾಡಿ ಈಗ ಕೆಳಕರೆದುಕೊಂಡು ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀವು ಕೂಡ ನೇರವಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಪವಿತ್ರ ಗೌಡ 6 ತಿಂಗಳುಗಳ ಹಿಂದೆ ಜಾಮೀನನ್ನು ಪಡೆದು ಹೊರಬಂದಿದ್ರು. ದೇವರು ದೇಗುಲಗಳು ಅಂಥೇಳಿ ವಿಶೇಷ ಪೂಜೆಯಲ್ಲಿ ಬ್ಯುಸಿಯಾಗಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿಯಾಗಿದ್ರು. ಈಗ ಇದೇ ಪವಿತ್ರ ಗೌಡ ಮತ್ತೊಮ್ಮೆ ಅರೆಸ್ಟ್ ಆಗ್ತಾ ಇದ್ದಾರೆ. ಈ ಹಿಂದೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದಲ್ಲಿ ಇದೇ ರೀತಿ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಈಗ ಮತ್ತೊಮ್ಮೆ ಪವಿತ್ರ ಗೌಡ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಅರೆಸ್ಟ್ ಆಗ್ತಾ ಇದ್ದಾರೆ. ಕಾರಣ ಅವರ ಜಾಮೀನು ರದ್ದಾಗಿದೆ. ತತ್ಕ್ಷಣಕ್ಕೆ ಅವರನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಹಾಗಾಗಿ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡಿರೋದನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸರ ಎಂಟ್ರಿ ಆಗ್ತಾ ಇರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನೇರವಾಗಿ ಆರ್ಡರ್ ಕಾಪಿಯನ್ನು ತೋರಿಸಿ ಅವರನ್ನ ಮನೆಯಿಂದ ಹೊರದು ಕರೆದುಕೊಂಡು ಬಂದುವಂತಹ ಕೆಲಸ ಆಗುತ್ತೆ. ಎಲ್ಲವನ್ನು ಕೂಡ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ನಗರದ ಪವಿತ್ರ ಗೌಡ ನಿವಾಸದಿಂದ ಅವರನ್ನ ಕೆಳಗೆ ಕರೆದುಕೊಂಡು ಬರ್ತಾರೆ ಪೊಲೀಸರು. ಪೊಲೀಸ್ ವಾಹನದಲ್ಲಿ ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ಮತ್ತೊಮ್ಮೆ ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಗೌಡ ಅವರನ್ನ ಕಳುಹಿಸೋದಕ್ಕೆ ಪೊಲೀಸರು ಕೂಡ ರೆಡಿಯಾಗಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಆಕ್ಟಿವ್ ಆಗಿದ್ರು ಪವಿತ್ರ ಗೌಡ. ಇವತ್ತು ಗುರುವಾರ ದೇವರ ಪೂಜೆಯನ್ನು ಕೂಡ ಮಾಡಿದ್ರು. ತೀರ್ಪು ನಮ್ಮ ಪರವಾಗಿ ಬರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಸತ್ಯ ನ್ಯಾಯದ ಬಗ್ಗೆ ಆ ಪೋಸ್ಟ್ ಅನ್ನು ಮಾಡಿದ್ರು. ಪವಿತ್ರ ಗೌಡ ಅವರನ್ನ ಅವರ ಜಾಮೀನನ್ನ ರದ್ದಾದಂತಹ ಹಿನ್ನೆಲೆಯಲ್ಲಿ ಈಗ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಕೂಡ ಮುಂದಾಗಿದ್ದಾರೆ. ಅರೆಸ್ಟ್ ಈಗಾಗಲೇ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ನಗರದ ಪವಿತ್ರ ಗೌಡ ನಿವಾಸದಿಂದ ಅವರನ್ನ ಕೆಳಗೆ ಕರೆದುಕೊಂಡು ಬರುವಂತಹ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಪೊಲೀಸರ ನಿಯೋಜನೆ ಕೂಡ ಆಗಿರುವಂತಹದ್ದು. ಯಾಕೆಂದ್ರೆ ಅಭಿಮಾನಿಗಳು ಆಗಲೇ ದೊಡ್ಡ ಮಟ್ಟದಲ್ಲಿ ಸೇರಿದ್ರು, ಅವರುಗಳನ್ನ ಚದುರಿಸುವಂತಹ ಕೆಲಸ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೈ ರೋಡಲ್ಲಿ ಪೊಲೀಸ್ ಜೀಪ್ನಲ್ಲಿ ಪವಿತ್ರ ಗೌಡ ಅವರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತಹ ಕೆಲಸ ಆಗುತ್ತೆ. 100ಕ್ಕೂ ಹೆಚ್ಚು ದಿನಗಳ ಕಾಲ ಈ ಹಿಂದೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿಯೇ ಕಾಲವನ್ನು ಕಳೆದಿದ್ರು ಈ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ. ಈಗ ಮತ್ತೊಮ್ಮೆ ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕಾರಣ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ, ಅವರ ಜಾಮೀನನ್ನು ರದ್ದು ಮಾಡಿದೆ.